ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾವು ಲೇಕ್ ಕೊಮ್ಮ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ನಿನ್ನೆ ರಾತ್ರಿ ಹೋಗೋಣ ಅಂತಂತಂದು. ಸ್ವಿಟ್ಜರ್ಲ್ಯಾಂಡಿಂದ ಇಟ್ಲಿ ಬಾರ್ಡರಲ್ಲೇ ಇರೋದು ಲೇಕ್ ಕೊಮ್ಮು. ಸೊ ಸ್ವಿಟ್ಜರ್ಲ್ಯಾಂಡಿಂದ ಲೇಕ್ ಕೊಮ್ಮು ಒನ್ ಡೇ ಟ್ರಿಪ್ ಟೈಪ್ ಮಾಡ್ಬೋದು. ನೋಡೋಣ ಹೇಗಿರುತ್ತೆ ಅಂತ. ಏನೂ ಬುಕ್ಕಿಂಗ್ ಮಾಡಿಲ್ಲ, ಏನೂ ಇಲ್ಲ. ಸೊ ಅಲ್ಲೇ ಹೋಗಿ ಡೈರೆಕ್ಟಾಗಿ ನೋಡಬೇಕು ಏನಿರುತ್ತೆ ಹೇಗೆ ಅಂತ. ಆ್ಯಕ್ಚುಲಿ ನಮಗೆ ಕೂಪಲ್ಲಿ ಒನ್ ಡೇ ಪಾಸ್ ಸಿಕ್ಕಿತ್ತು ಕಮ್ಮಿಗೆ. ಸೊ ಅದಕ್ಕೆ ಸಡನ್ನಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಟೈಪ್ ಪಾಸ್ ಅವಾಗವಾಗ ಕೂಪಲ್ಲಿ ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಟ್ರೈನ್ ಚೇಂಜ್ ಮಾಡಬೇಕು. ಟೈಮ್ ಬರೀ 5 ಮಿನಿಟ್ಸ್ ಇದೆ ಆ ಪ್ಲ್ಯಾಟ್ಫಾರ್ಮಿಂದ ಈ ಪ್ಲ್ಯಾಟ್ಫಾರ್ಮಿಗೆ ಹೋಗೋಕ್ಕೆ. ಸೊ ಲೆಟ್ಸ್ ಗೋ. ಹಬ್ಬ, ಫೈನಲಿ ಸಿಕ್ತು. ಸೊ ನಾವು ಆಲ್ಟನ್ನಿಂದ ಲುಗಾನ್ ಬಂದು ಲುಗಾನಿಂದ ಕೊಮೊ ಸ್ಯಾನ್ ಜಿಯೋವಾನಿ ರೀಚ್ ಆಗಿದ್ದೀವಿ. ಇಲ್ಲಿಂದ ಬಸ್ ತಗೊಂಡು ಕೊಮೊ ಲೇಕ್ ಹತ್ರ ಹೋಗಬೇಕು. ಸೊ ಲೆಟ್ಸ್ ಗೋ. ಸೊ ನಾವು 4 ಜನ ಅಷ್ಟೇ ಬಂದಿದ್ದೀವಿ ಇವತ್ತು. ಸೇ ಹಾಯ್ ಗೈಸ್. ಹೆಲೋ. ನಾವು ರೈಟಿಗೆ ಹೋಗುತ್ತೆ. ಇಟ್ಸ್ ಫೈನ್. C110 ಏನು ಹೋಗುತ್ತೆ 1 hour 17 minutes ಅಂತ ಅಲ್ಲಿಗೆ. ಓ ನಿಲಂಗನ್ ದೂರ ಏನದು 35 kilometers ಇದೆ. ಅದು ಏನು ಸ್ಪಾಟ್ ಹೆಸರು ಏನದು? ಸೇಮ್ ಲೇಕ್ ಬ್ರೋ. ಲೇಕ್ ಕೊಮೊ ಅಲ್ಲ, ಅದೇ ಇದೆ ಅವಳು ಮದುವೆ ಆಗಿದ್ದು. ಟ್ರೈನ್ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು. ವ್ಯೂ ತುಂಬ ಸಖತ್ತಾಗಿತ್ತು. ಲೇಕ್ ವ್ಯೂ ಮತ್ತು ಮೌಂಟೇನ್ ವ್ಯೂ. ಇಲ್ಲಿ ಆಲ್ಟನ್ನಿಂದ ಲುಗಾನೋ ತನಕ ತುಂಬ ಚೆನ್ನಾಗಿತ್ತು. ಸೊ ಆಲ್ಟನ್ನಿಂದ ಲುಗಾನೋ ಬರೋ ವೇ ಒಳಗೆ ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಟನಲ್ ಇದೆ. ಸೊ ಇದು 60 ಕಿಲೋಮೀಟರ್ಸ್ ದೊಡ್ಡ ಟನಲ್ ಇದೆ. ಅದು ಚೆನ್ನಾಗಿದೆ. ಬಟ್ ಅವರು ಆಲ್ಮೋಸ್ಟ್ 250 to 300 kilometers per hour ಹೋಯ್ತು ಅನ್ನೋ ಟ್ರೈನ್. ಬಿಕಾಸ್ ವಿ ಕಂಪ್ಲೀಟೆಡ್ ದ ಟನಲ್ ವಿತಿನ್ 20 minutes. ಸೊ ದಟ್ ಈಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಟ್ರ್ಯಾಕ್ ಟನಲ್. ಇಟ್ಸ್ ಗುಡ್. ಆ್ಯಂಡ್ ಇವಾಗ ಲೇಕ್ ಕೊಮೊ ಬಂದು ನಾವು ರೀಚ್ ಆಗಿದ್ದೇವೆ. ಸೊ ದಿಸ್ ಈಸ್ ದ ಲೇಕ್ ಕೊಮೊ. ಬಾಕಿ ಏನು ಇಲ್ಲಲ್ಲ ಇಲ್ಲೇ ನೋಡ್ಲಿಕ್ಕೆ. ಲೊಕೇಶನ್ ಇಲ್ಲ.
ಸಿಕ್ಕಾಪಟ್ಟೆ ಟಿಕೆಟ್ ತಗೊಳಕ್ಕೆ ಇಂಥ ಪರಿ ಕ್ಯೂ ಇದ್ರೆ ಮತ್ತೆಂತ ಮಾಡ್ಲಿಕ್ಕಾಗ್ತದೆ. ಟ್ರೈನಿಗೆ ಹೋಗುವ, ಬೇಕಾದ್ರೆ ಅಲ್ಲಿಂದ ವಾಕ್ ಮಾಡಿದ್ರಾಯ್ತು. ಅಲ್ಲಿ ನೋಡು, ಆ ಸೈಡ್ ನೋಡು, ಫುಲ್ ಮೇಲೆ ಅಲ್ಲೆಷ್ಟು ಕ್ಯೂ ಇದೆ. ಮೋಸ್ಟ್ಲಿ ಬೋಟಿಗೆ ಹತ್ತಕ್ಕಿರ್ಬೇಕು ಈ ಕ್ಯೂ. 20 ಬಿಟ್ರೆ ಆಕಿ ವಾಪಸ್ 3:07 ತಗೊಂಬರ್ತಾರ. ಹಾ, ಮತ್ತೇನು 1 ತಾಸಲ್ಲ ಅಷ್ಟ. 2 ತಾಸೆಲ್ಲ ಇರೋದಿಲ್ಲ ಅಭಿಷೇಕ್, 1 ತಾಸೊಳಗ ಮುಗಿಸ್ತಾರೆ. ಯಾಕಂದ್ರೆ ಭಾಳ ಶಾರ್ಟ್ ಐತಿ, ಅಂತ ಪರಿ ದೊಡ್ಡದು ಇಲ್ಲ. ಬೋಟ್ ರೈಡ್ ಒಳಗೆ ಹೋದ್ರೆ 1640 ಬರ್ಲಿಕ್ಕ ತೋರ್ಸ. ಇಲ್ಲಿ ನೋಡು, 3:10 ಬಿಟ್ರೆ 1645 ಅಂದ್ರೆ 445 ಬರ್ತೀವಿ. ಈ ಮ್ಯಾಪ್ ಎಲ್ಲ ಇಸ್ಕೊಂಡ್ರಿ? ಇಬ್ರು ಹೋಗ್ರಿ ತಿನ್ಲಿಕ್ಕೆ ತಿನ್ನಕ್ ಬಂದಿದ್ದೀವಿ ಇವಾಗ. ಯಾವುದೋ ಕೆಫೆ ಇತ್ತು. ಬ್ರೇಕ್ಫಾಸ್ಟ್ ಆ್ಯಂಡ್ ಕಾಫಿ ಟೂರಿಂಗ್. ಸ್ಯಾಂಡ್ವಿಚ್ ತಗೊಳ್ಳೋಣ. ಹಾಂ, ಸ್ಯಾಂಡ್ವಿಚ್ ತಗೋ. ಇಲ್ಲ, ಅದು ಸೇಮ್ ಐತಿ. ಓಕೆ. ಹಂಗ ಮಾಡೋಣ. ಬೋಟಿಗೆ ಹೋಗಿ ಲೈನಲ್ಲಿ ನಿಂತ್ಕಾದ್ವಿ. ಬೋಟ್ 2:10 ಫುಲ್ ಆಗಿದೆ, 3:10 ಫುಲ್ ಆಗಿದೆ, 5:10 ಫುಲ್ ಆಗಿದೆ. ಸೊ ಯಾವುದು ಟಿಕೆಟ್ ಸಿಗಲಿಲ್ಲ ನಮಗೆ. ಓಕೆ, ಅದಾದ್ಮೇಲೆ ಬಸ್ಸಿಗೆ ಬಂದು ನಿಂತ್ವಿ ನಾವು. ಇಷ್ಟೊತ್ತನ 1 ಅವರ್ ತನಕ ನಿಂತಿದ್ವಿ ಬಸ್ಸಿಗೆ. 1 ಅವರ್ ತನಕ ನಿಂತರೂ ಆ ಬಸ್ಸೇ ಬರಲಿಲ್ಲ, ಇನ್ನೂ ತನಕ ಬಂದಿಲ್ಲ. ಸೊ ಕ್ಯಾನ್ಸಲ್ ಮಾಡಿ ನಾವಿವಾಗ ಟ್ರೈನ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಲುಗಾನ ಹೋಗಿ, ಲುಗಾನದಲ್ಲೂ ಲೇಕ್ ಸಖತ್ತಾಗಿದೆ ಸ್ವಿಟ್ಜರ್ಲ್ಯಾಂಡಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕೋಮೋ ಇಟಲಿ ಈಸ್ ಅ ಫೇಲ್. ಬಟ್ ಚೆನ್ನಾಗಿದೆ ಲೇಕು, ಬಟ್ ಇಟ್ಸ್ ಅ ಫೇಲ್. ಟ್ರಾನ್ಸ್ಪೋರ್ಟೇಷನು ಚಲೋ ಇಲ್ಲ, ಬೋಟ್ ಇದು ಚಲೋ ಇಲ್ಲ. ಭಾಳ ಸ್ಕ್ಯಾಮ್ ಅಂದರೆ ಭಾಳ ಸ್ಕ್ಯಾಮ್ ಆಗ್ತೈತಿ. ಯಾರ್ಯಾರೋ ಬರ್ತಾರೆ, ಏನೇನೋ ರೇಟ್ ಹೇಳ್ತಾರೆ, ಪ್ರೈವೇಟ್ ಬೋಟ್, ಶೇರಿಂಗ್ ಬೋಟ್ ಅಂತಂತಂದು. ಯಾವುದಕ್ಕೂ ಹೋಗಬೇಡ್ರಿ. ಹೋದರೆ ಗೌರ್ಮೆಂಟಿನ ಒಂದು ಬೋಟ್ ಐತೆ, ಅದಕ್ಕೆ ಹೋಗ್ರಿ. ಬಟ್ ಅದು ಫುಲ್ ಸಿಕ್ಕಾಪಟ್ಟೆ ಫುಲ್ ರಶ್ ಇರುತ್ತೆ. ಬಟ್ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ ಇಲ್ಲಿ. ಕೋಮೋ ಫೇಲ್, ಸರಿ ಇಲ್ಲ ಅವರು. ನಮ್ದು ಹಂಗೆ ನೋಡಿದ್ರೆ ನಮ್ಮ ಕರ್ನಾಟಕ KSRTC ಸೂಪರ್ ಫಸ್ಟ್ ಕ್ಲಾಸ್ ಐತಿ. 500 ಏರ್ಪೋರ್ಟ್ ಬಸ್ಸು ಎಲ್ಲ. ಸೊ ಊರೇನೋ ಚೆನ್ನಾಗಿದೆ, ಬಟ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ನೀಟಾಗಿಲ್ಲ. ಸೊ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು ಅಂದ್ಕೊಂಡಿದ್ದು ಆಗಲಿಲ್ಲ. ಫೇರಿ ಬೋಟಲ್ಲಿ ಹೋಗ್ಬೇಕಂತನೂ ಆಗಲಿಲ್ಲ. ಸೊ ನಾವಿವಾಗ ಒಂದು ಲಂಚ್ ಮಾಡಿ, ಹೇಗೂ ಪಿಜ್ಜಾ ಪಾಸ್ತಾ ಎಲ್ಲ ಸಖತ್ತಾಗ್ತಿರುತ್ತೆ, ಕೆಫೆಸ್ ಎಲ್ಲ ಚೆನ್ನಾಗಿದೆ. ಸೊ ಲಂಚ್ ಇದು ಮಾಡಿ ಹೋಗ್ತೀವಿ. ಬ್ಯಾಕ್ ಟು ಲುಗಾನೋ ಲೇಕ್ ನೋಡ್ತೀವಿ, ಅಂದರೆ ಜ್ಯೂರಿಕಿಗೆ ಹೋಗ್ತೀವಿ. ಸ್ವಿಟ್ಜರ್ಲ್ಯಾಂಡಿಂದ ಕೋಮೋ ಆರಾಮ್ 1 ಡೇ ಟ್ರಿಪ್ ಮಾಡ್ಬೋದು ಆರಾಮಾಗಿ. ಸೊ ವಿಲ್ಲಾಸ್ ಎಲ್ಲ ಇದೆ. ವೆರೇನಾ ಮತ್ತು ಬೆಲ್ಲಾಚಿಯೋ ಅದೆರಡು ಚೆನ್ನಾಗಿದೆ, ಅದು 1 ಡೇಯಲ್ಲಿ ಮುಗಿಸ್ಬೋದು. ಸೊ ಇದಿಷ್ಟು ಮುಗಿಸಿ ನಾವು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಸೊ ಊಟನೂ ಆಯಿತು. ಸೊ ನಾವು ಊಟ ಮುಗಿಸಿ, ಪಾಸ್ತಾ ಪಿಜ್ಜಾ ಎಲ್ಲ ಸಖತ್ತಾಗಿತ್ತು. ಆ್ಯಂಡ್ ಫ್ರೆಶ್ ಜ್ಯೂಸ್, ಆರೆಂಜ್ ಜ್ಯೂಸ್ ಕೊಟ್ಟಿರೋದು ಚೆನ್ನಾಗಿತ್ತು. ಸೊ ಎಲ್ಲ ಮುಗಿಸಿ, ಕೆಫೆನೂ ಚೆನ್ನಾಗಿತ್ತು. ಸೊ ಇಟ್ ವಾಸ್ ಗುಡ್. ಸಿಟಿ ಸೆಂಟ್ರ್ ಒಳಗೆ ಇತ್ತು. ಅಲ್ಲಿಂದ ಮುಗಿಸಿ ಒಂದು ಕೋಮೋ ಲೇಕ್ ಫುಲ್ ರೌಂಡ್ ಹಾಕಿ
ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಇಬ್ಬರು ಮಿಲಾನೋ ಹೋಗ್ತೀನಿ ಅಂತಂದರು. ಅವರು ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ಸೊ ನಾವು ಹೋಗಲಿಲ್ಲ. ಅವರಿಬ್ಬರು ಬೇರೆ ಟ್ರೈನ್ ತೊಗೊಂಡು ಹೋದರು. ಸೊ ನಾವಿವಾಗ ಜ್ಯೂರಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಅವ್ನ ನನ್ನ ಫ್ರೆಂಡ್ ಅಕ್ಷಯ್ ಅಂತ ಇದ್ದಾರಲ್ಲ, ಅವ್ನಿಗೆ ಮೀಟ್ ಆಗೋಕ್ಕೆ. ಸೊ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಕೀಪ್ ಸಪೋರ್ಟಿಂಗ್. ಬಾಯ್, ಟೇಕ್ ಕೇರ್.